ಆದರೆ ಈಗ ಬಂದಿರತಕ್ಕಂಥ ಕುಲಪತಿ ಏನಿದ್ದಾರೆ ಶರಣಪ್ಪ ವಿ ಹಲಸೆ ಅಂತವರು, ಅವರು ಕೋಮುವಾದಿ ಮನಸ್ಥಿತಿ ಉಳ್ಳವರು, RSS ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಏನು ದೃಷ್ಟಿ ವಿಶ್ವದ ಕಡೆ ಅಂತೇಳಿ ಏನು ಹೇಳ್ಕೊಂಡು ಮಾಡ್ತಾ ಇದ್ದಾರೋ, ಈ ಕಾರ್ಯಕ್ರಮ ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ದ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮನ ರದ್ದು ಮಾಡಬೇಕು ಅಂತೇಳಿ ಆದೇಶ ಮಾಡಿದರು. ಇಲ್ಲಿನ ಸೌಹಾರ್ದತೆಯನ್ನು ಹಾಳಗೆಡುವ ಒಂದು ಹುನ್ನಾರವೇ ಹೊರತು ಅದು ಕಾರ್ಯಕ್ರಮ ಅಲ್ಲ. ಈ ಥರದ ಒಂದು ಏನು ವೈದಿಕ ಶಾಹಿಗಳ ಧಾರ್ಮಿಕ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ಹೊರಟಿರುವಂಥದ್ದು ದುರಂತ. ಇದೊಂದು RSS ಯಾವ ರೀತಿ ಹೇಳುತ್ತೋ ಆ ರೀತಿ ನಡ್ಕೊಳ್ಳುವಂಥ ಮನಸ್ಥಿತಿ. RSS ಓರಿಯೆಂಟೆಡ್ ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ಇಲ್ಲಿನ ಶೈಕ್ಷಣಿಕ ವಾತಾವರಣವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ವಿಶ್ವವಿದ್ಯಾನಿಲಯ ಯಾವ ಉದ್ದೇಶಕ್ಕೆ ಪ್ರಾರಂಭವಾಯಿತು ಆ ಉದ್ದೇಶವನ್ನೇ ಇವರು ಕುಲಪತಿಗಳು ಬುಡ ಮೇಲೆ ಮಾಡ್ತಾ ಇದ್ದಾರೆ. ಈ ಹರೀಶ್ ಗೌಡರು ವ್ಯವಸ್ಥಾಪನಾ ಮಂಡಳಿ ಸದಸ್ಯರಿದ್ದಾರೆ. ರಾಜ್ಯ ಸರ್ಕಾರನೇ ವ್ಯವಸ್ಥಾಪನಾ ಮಂಡಳಿ ಸದಸ್ಯರನ್ನು ನೇಮಕ ಮಾಡಿದೆ. ಅವರ ಕುಮ್ಮಕ್ಕಿನಿಂದನೇ ಈ RSS ಕಾರ್ಯಕ್ರಮ ನಡೀತಿದೆ ಅಂತ ನನಗೆ ಡೌಟ್ ಬರ್ತಾ ಇದೆ. ಏನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿರೋದು ನಮಗೆಲ್ಲ ಹೆಮ್ಮೆ ವಿಚಾರ. ಅದರ ಧ್ಯೇಯೋದ್ದೇಶಗಳೇನು ಅಂತೇಳಿ ನಮಗೆಲ್ಲ ತಿಳಿದಿರುವಂಥ ವಿಚಾರ. ಇಂತಹ ಒಂದು ವಿಶ್ವವಿದ್ಯಾಲಯದ ಈ ಹಿಂದೆ ಇಲ್ಲಿ ಡೂಪ್ಲಿಕೇಟ್ ಮಾರ್ಕ್ಸ್ಗಳೆಲ್ಲ ತಯಾರು ಮಾಡಿ ದಂಧೆ ನಡೆದು ಆರ್ಥಿಕ ದಿವಾಳಿಯಾಗಿ ಇದರ ಮಾನ್ಯತೆ ರದ್ದಾಗಿದ್ದಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಚಾರ. ಆ ನಂತರದಲ್ಲಿ ಬಂದಂಥ VCಗಳು ಇದನ್ನು ಮತ್ತೆ ರೀಓಪನ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಈಗ ಬಂದಿರತಕ್ಕಂಥ ಕುಲಪತಿ ಏನಿದ್ದಾರೆ ಶರಣಪ್ಪ ವಿ ಹಲಸೆ ಅಂತವರು, ಅವರು ಕೋಮುವಾದಿ ಮನಸ್ಥಿತಿ ಉಳ್ಳವರು, RSS ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಏನು ಕಳೆದ 25ನೇ ತಾರೀಕಿನಲ್ಲಿ 25, 26 2 ದಿನಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಮ್ಮೇಳನ ನಡೆಯಿತೋ, ಈ ಸಮ್ಮೇಳನ ಏಕಾತ್ಮ ಮಾನವ ದರ್ಶನ ಭಾರತದ ಏನು ದೃಷ್ಟಿ ವಿಶ್ವದ ಕಡೆ ಅಂತೇಳಿ ಏನು ಹೇಳ್ಕೊಂಡು ಮಾಡ್ತಾ ಇದ್ದಾರೋ, ಈ ಕಾರ್ಯಕ್ರಮ ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ದ ಕಾರಣಕ್ಕಾಗಿ ಈ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮನ ರದ್ದು ಮಾಡಬೇಕು ಅಂತೇಳಿ ಆದೇಶ ಮಾಡಿದರು. ಅವರ ಆದೇಶವನ್ನು ಉಲ್ಲಂಘಿಸಿ ಕೋಮು ಮನಸ್ಥಿತಿ ಉಳ್ಳಂಥ ಏನು ಕುಲಪತಿ ಶರಣಪ್ಪ ವಿ ಹಲಸೆ ಅವರು ಆ ಕಾರ್ಯಕ್ರಮವನ್ನು ಮಾಡಿದಂಥದ್ದು ಇಡೀ ಮೈಸೂರಿನ ಶಾಂತಿಯನ್ನು, ಇಲ್ಲಿನ ಸೌಹಾರ್ದತೆಯನ್ನು ಹಾಳಗೆಡುವ ಒಂದು ಹುನ್ನಾರವೇ ಹೊರತು ಅದು ಕಾರ್ಯಕ್ರಮ ಅಲ್ಲ. ಇದು ಶೈಕ್ಷಣಿಕವಾಗಿ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡಿಬೇಕಾಗಿದೆ. ವೈಜ್ಞಾನಿಕವಾದಂಥ ಕಾರ್ಯಕ್ರಮಗಳಿಗೆ ಒತ್ತು ಕೊಡಬೇಕಾದಂಥ VV ಅವರು ಭ್ರಷ್ಟಾಚಾರದ ಕೂಪದಲ್ಲಿ ಇಡೀ ವಿಶ್ವವಿದ್ಯಾಲಯ ಮುಳುಗಿಸಿರೋದು ಅಲ್ಲದೆ ಈ ಥರದ ಒಂದು ಏನು ವೈದಿಕ ಶಾಹಿಗಳ ಧಾರ್ಮಿಕ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ಹೊರಟಿರುವಂಥದ್ದು ದುರಂತ, ಖಂಡನಾರ್ಹ. ಇಂತಹ ವ್ಯಕ್ತಿಗಳು ಇಲ್ಲಿದ್ದರೆ ಮುಂದುವರೆದ್ರೆ ಇಲ್ಲಿ ಸಂಪೂರ್ಣವಾಗಿ ಶೈಕ್ಷಣಿಕ ವಾತಾವರಣ ಹಾಳಾಗುತ್ತೆ, ಮೈಸೂರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಕೂಡಲೇ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು. ಅವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕಾರ್ಯಕ್ರಮ ಮಾಡಿರೋದ್ರಿಂದ ಅವ್ರ ಮೇಲೆ ಕ್ರಿಮಿನಲ್ ಕೇಸು ದಾಖಲಾಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಶೈಕ್ಷಣಿಕ ಕೋರ್ಸ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಹುದ್ದೆಗಳನ್ನು ಮಾರಾಟ ಮಾಡ್ತಾರೆ. ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ನೌಕರರನ್ನು ಮಾತ್ರ ಇವರು ಟ್ರಾನ್ಸ್ಫರ್ ಮಾಡೋದು, ಬೇರೆಯವರೆಲ್ಲರೂ ಹಣಕ್ಕೋಸ್ಕರ ಪೀಡಿಸೋದು, ಈ ರೀತಿ ಧೋರಣೆ ಇದೆಯಲ್ಲ ವಿಶ್ವವಿದ್ಯಾಲಯ ಕುಲಪತಿಗಳದ್ದು. ಇದೊಂದು RSS ಯಾವ ರೀತಿ ಹೇಳುತ್ತೋ ಆ ರೀತಿ ನಡ್ಕೊಳ್ಳುವಂಥ ಮನಸ್ಥಿತಿ. ಹಂಗಾಗಿ ದಯವಿಟ್ಟು ನೀವೆಲ್ಲ ಮೀಡಿಯಾದವರು ಅವ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಇದನ್ನು ನ್ಯೂಸ್ ಮಾಡಿ, ಮತ್ತು ವಿಶ್ವವಿದ್ಯಾಲಯ ಏನು ಇದೊಂದು ಧಾರ್ಮಿಕ ಕೇಂದ್ರದ ಪರಿವರ್ತನೆ ಆಯ್ತಿದೆಯೋ ಅದೊಂದು ಜಾತ್ಯತೀತದ ವಿಶ್ವವಿದ್ಯಾಲಯವಾಗಿ ನೀವು ಮಾಡಬೇಕಾಗಿ ದಯವಿಟ್ಟು ಇದೊಂದು ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ಹೋರಾಟಗಾರರ ನಾವು ನಿಮ್ಮನ್ನು ಕೇಳ್ತಾರೆ. ಈ ವಿಶ್ವವಿದ್ಯಾಲಯದ ಕುಲಪತಿಗಳು ಇತ್ತೀಚಿನ ದಿನಗಳಲ್ಲಿ ಕೇವಲ ಯಾವುದೋ ಒಂದು ಜಾತಿ ಧರ್ಮ ಆಧಾರಿತವಾಗಿ RSS ಓರಿಯೆಂಟೆಡ್ ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ಇಲ್ಲಿನ ಶೈಕ್ಷಣಿಕ ವಾತಾವರಣವನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗೆಯೇ ಸರ್ಕಾರದ ಯಾವುದೇ ಆದೇಶಗಳಿಗೆ ಈ ವಿಶ್ವವಿದ್ಯಾಲಯದಲ್ಲಿ ಕಿಮ್ಮತ್ತಿಲ್ಲ. ಹಾಗೆ ಕುಲಪತಿಗಳು ತಮ್ಮ ವಿವೇಚನೆಗೆ ಸಂಬಂಧಿಸಿದಂತೆ ಸ್ವತಃ ಇಚ್ಛೆಯಿಂದ ತಮಗೆ ಬೇಕಾದವರಿಗೆ ಉನ್ನತ ಹುದ್ದೆಗಳನ್ನು ನೀಡೋದ್ರ ಮುಖಾಂತರ ಹೆಚ್ಚು ಹಣವನ್ನು ನೀಡೋರಿಗೆ ಆಯಕಟ್ಟಿನ ಸ್ಥಳಗಳಲ್ಲಿ ಹುದ್ದೆಗಳನ್ನು ಕೂರಿಸಿ ಹಾಗೆ ವಿಶ್ವವಿದ್ಯಾಲಯನ ಭ್ರಷ್ಟಾಚಾರದ ಕೂಪವನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಹಾಗೆ ಈ ಮತಾಂಧ ಶಕ್ತಿಗಳ ಆಶ್ರಯ ಸ್ಥಾನವನ್ನಾಗಿ ಈ ವಿಶ್ವವಿದ್ಯಾಲಯ ಮಾಡ್ತಾ ಇದ್ದಾರೆ. ಈ ವಿಶ್ವವಿದ್ಯಾನಿಲಯ ಯಾವ ಉದ್ದೇಶಕ್ಕೆ ಪ್ರಾರಂಭವಾಯಿತು ಆ ಉದ್ದೇಶವನ್ನೇ ಇವರು ಕುಲಪತಿಗಳು ಬುಡ ಮೇಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಶ್ವವಿದ್ಯಾನಿಲಯದಲ್ಲಿ ನಡೀಬೇಕಾಗಿರ್ತಕ್ಕಂಥದ್ದು ಶೈಕ್ಷಣಿಕ ಸಮ್ಮೇಳನಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳ ಹೊರತು ಯಾವುದೇ RSS ಸಂಬಂಧಿತ ಅಥವಾ ಜಾತಿ ಆಧಾರಿತ ಧರ್ಮಾಧಾರಿತ ಕಾರ್ಯಕ್ರಮಗಳಿಗೆ ಆಸ್ಪದವನ್ನು ನೀಡಬಾರದು ಇಲ್ಲಿ. ಹಾಗಾಗಿ ನಾವು ಈ ಪ್ರತಿಭಟನೆ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ, ಶರಣಪ್ಪ ವಿ ಹಲಸೆ ಅವರು ಅವ್ರಿಗೇನಾದರೂ RSS ಮೇಲೆ ಪ್ರೀತಿ ಅಭಿಮಾನ ಇತ್ತು ಅಂತಂದರೆ ಈ ಕೂಡಲೇ ಅವರು ರಾಜೀನಾಮೆಯನ್ನು ನೀಡಿ ಸಕ್ರಿಯವಾಗಿ RSS ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಕ್ರಿಯ ಕಾರ್ಯಕರ್ತರಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ದೊಡ್ಡ ಅನುಮಾನ ಕಾಡ್ತಾ ಇದೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಈ ಕ್ಷೇತ್ರ ಇದು ಹರೀಶ್ ಗೌಡರು ಪ್ರತಿನಿಧಿಸ್ತಕ್ಕಂಥ ಅವರ ಕ್ಷೇತ್ರದ ಒಳಗಡೆ ಬರುತ್ತೆ.
ಹರೀಶ್ ಗೌಡರು ವ್ಯವಸ್ಥಾಪನಾ ಮಂಡಳಿ ಸದಸ್ಯರಿದ್ದಾರೆ. ರಾಜ್ಯ ಸರ್ಕಾರ ಆದೇಶ ಇದ್ದರು ಈ RSS ಪ್ರೋಗ್ರಾಮ್ಗಳನ್ನು ವಿಶ್ವವಿದ್ಯಾಲಯ ಮಟ್ಟಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕ್ಯಾನ್ಸಲ್ ಮಾಡಿದೆ. ಆದರೂ ಕೂಡ ಈ ಹರೀಶ್ ಗೌಡರು ವ್ಯವಸ್ಥಾಪನಾ ಮಂಡಳಿ ಸದಸ್ಯರಿದ್ದಾರೆ. ರಾಜ್ಯ ಸರ್ಕಾರನೇ ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳನ್ನ ನೇಮಕ ಮಾಡಿದೆ. ಅವರ ಕುಮ್ಮಕ್ಕಿನಿಂದನೇ ಈ RSS ಕಾರ್ಯಕ್ರಮ ನಡೀತಿದೆ ಅಂತ ನನಗೆ ಡೌಟ್ ಬರ್ತಾ ಇದೆ. ಯಾಕಂತಂದರೆ ಸಿದ್ದರಾಮಯ್ಯನವರು RSS ವಿರುದ್ಧವಾಗಿ ಪುಂಖವಾಗಿ ಮಾತಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ತಾವು ಮಾತೆತ್ತಿದ್ರೆ RSS ವಿರುದ್ಧವಾಗಿ ಮಾತಾಡ್ತಾರೆ. ನೀವೇ ನೇಮಿಸಿರ್ತಕ್ಕಂಥ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಇದಕ್ಕೆ ಕುಮ್ಮಕ್ಕು ಕೊಟ್ಟು RSS ಕಾರ್ಯಕ್ರಮವನ್ನು ಮಾಡ್ತಿದೆ ಅಂತ ನಾನು ಅಪವಾದ ಮಾಡ್ತಾರೆ. ಇದಕ್ಕೆ ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕು. ರಾಜ್ಯ ಸರ್ಕಾರನೇ ನಿಂತು ಅವರ ಸದಸ್ಯರುಗಳನ್ನ ಮುಂದೆ ಬಿಟ್ಕೊಂಡು ಈ RSS ಕಾರ್ಯಕ್ರಮವನ್ನು ಮಾಡಿಸಿದೆ. ಇದಕ್ಕೆ ರಾಜ್ಯ ಸರ್ಕಾರನೇ ಹೊಣೆಯಾಗಿದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೇನೆ.